श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 14 ಪಾರ್ಥಾಗ ಸ್ವಾಧ್ಯಾವೋ ಬೋಲಿಜೆ ತೋಹಾ ಮಣೆ ದೇವೋ आता ತಪಶಬ್ದಾಭಿಪ್ರಾವೋ ಐಕಸಾಂಗೋ ಅರ್ಜುನ ಸ್ವಾಧ್ಯಾಯವನ್ನು ಕುರಿತು ಮೇಲೆ ಹೇಳಿದಂತೆ ಹೇಳಿರುವೆನು. ಈಗ ತಪಶಬ್ದಾಭಿಪ್ರಾಯವನ್ನು ಕುರಿತು ಹೇಳುವೆನು ಕೇಳು. ಶ್ರೀಕೃಷ್ಣನು ಅರ್ಜುನನಿಗೆ, ಹೇ ಅರ್ಜುನ, ನಾನು ನಿನಗೆ ಸ್ವಾಧ್ಯಾಯವನ್ನು ಕುರಿತು ಮೇಲೆ ಹೇಳಿರುವೆನು. ಈಗ ತಪಶಬ್ದದ ಅಭಿಪ್ರಾಯವೇನೆಂಬುದನ್ನು ಹೇಳುವೆನು ಕೇಳು. ತರಿ ದಾನೆ ಸರ್ವಸ್ವ ದೇಣೆ ವೇಚಣೇತೆ ವ್ಯರ್ಥ ಕರಣೆ ಜೈಸೆ ಫಳೋನಿ ಸ್ವಯೇ ಸುಕಣೆ ಇಂದ್ರಾವಣಿ ಜೇವಿ. ದಾನವೆಂದರೆ ಸತ್ಕಾರ್ಯಕ್ಕಾಗಿ ಕೊಡುವುದು, ಮನ ಬಂದಂತೆ ಖರ್ಚು ಮಾಡಿ ವ್ಯರ್ಥಗೊಳಿಸುವುದಲ್ಲ ಅದು. ಇಂದ್ರವಾರುಣಿಯಂತಲ್ಲ ಇದು, ಫಲ ಕೊಟ್ಟು ಒಣಗಿ ಹೋಗುವಂತಹದು. ದಾನವೆಂದರೆ ಸತ್ಕಾರ್ಯಕ್ಕಾಗಿ ಕೊಡುವುದಾಗಿರುವುದು, ಸುಮ್ಮನೆ ಮನ ಬಂದಂತೆ ಖರ್ಚು ಮಾಡಿ ಹಣವನ್ನು ವ್ಯರ್ಥಗೊಳಿಸುವುದಾಗಿರುವುದಿಲ್ಲ. ಹೇಗೆಂದರೆ ಇಂದ್ರವಾರುಣಿ ಎಂಬ ಬಳ್ಳಿಯು ಫಲಗಳಿಂದ ಸಮೃದ್ಧವಾಗಿದ್ದರೂ ಜನರಿಗೆ ಉಪಯೋಗವಾಗದೆ ಬಳ್ಳಿಯೊಂದಿಗೆ ಒಣಗಿ ಹೋಗುವು. ನಾನಾ ಧೂಪಾಚ ಅಗ್ನಿ ಪ್ರವೇಶು ಕನಕಿ ತುಕಾಚ ನಾಶು ಕಾ ಪಿತೃಪಕ್ಷು ಪೋಷಿತ ರಾಸು ಚಂದ್ರಾಚ ಜೈಸ. ಅಗ್ನಿಯಲ್ಲಿ ಧೂಪದ ನಾಶವು, ಅಗ್ನಿಯಲ್ಲಿ ಬಂಗಾರದ ಅಶುದ್ಧದ ನಾಶವು, ಕೃಷ್ಣ ಪಕ್ಷ ವೃದ್ಧಿಯಲ್ಲಿ ಹ್ರಾಸವು ಚಂದ್ರನದಾದಂತೆ ಅಗ್ನಿಯಲ್ಲಿ ಧೂಪದ ನಾಶವಾಗುವಂತೆ, ಅದೇ ರೀತಿ ಅಗ್ನಿಯಲ್ಲಿ ಬಂಗಾರದ ಅಶುದ್ಧತನ ನಾಶವಾಗುವಂತೆ, ಅಥವಾ ಕೃಷ್ಣ ಪಕ್ಷ ಬೆಳೆಯುತ್ತಾ ಹೋದಂತೆ ಚಂದ್ರನ ಹ್ರಾಸವಾಗುವಂತೆ. ತೈಸಾ ಸ್ವರೂಪಾಚಿಯ ಪ್ರಸರ ಲಾಗಿ ಪ್ರಾಣೇಂದ್ರಿಯ ಶರೀರ ಆಟಣಿ ಕರಣೆ ಜೆ ವೀರ ತೇ ಚಿತಪ. ಆತ್ಮಾನುಭವದ ವಿಕಾಸಕ್ಕಾಗಿ ಪ್ರಾಣ ಇಂದ್ರಿಯ ಹಾಗೂ ಶರೀರದಿಂದಾಗಿ ಅರ್ಜುನ ದೇಹ ಸವೆಸುವುದಕ್ಕಾಗಿ ತಪ ಅನ್ನುವರು. ಹೇ ಅರ್ಜುನ, ಆತ್ಮಾನುಭವದ ವಿಕಾಸಕ್ಕಾಗಿ ಪ್ರಾಣ ಇಂದ್ರಿಯ ಹಾಗೂ ಶರೀರಗಳನ್ನು ಸವಿಸುವುದಕ್ಕೆ ತಪ ಅನ್ನುವರು. ಅಥವಾ ಅನಾರಿಸೆ तपाचे रूप जरी असे तरी दान जेवी दुधी हंसे सूदली चाचू. ಅಥವಾ ಬೇರೆ ಪ್ರಕಾರದ ತಪ ಕುರಿತಾಗಿ ಹೇಳಬೇಕೆಂದರೆ ಯಥಾರ್ಥವಾಗಿ ಹಂಸವು ಹಾಲಿನಲ್ಲಿ ಕೊಕ್ಕೆ ಹಾಕಿದ್ದಾಗಿ ಹಾಲು ನೀರು ಬೇರ್ಪಡಿಸಿದಂತಾಗಬೇಕು. ಅಥವಾ ಬೇರೆ ಪ್ರಕಾರದ ತಪಸ್ಸನ್ನು ಕುರಿತು ಯಥಾರ್ಥವಾಗಿ ಹೇಳಬೇಕೆಂದರೆ ರಾಜಹಂಸವು ಹಾಲಿನಲ್ಲಿ ಕೊಕ್ಕೆ ಹಾಕಿ ಹಾಲು ನೀರು ಬೇರ್ಪಡಿಸಿದಂತಾಗಬೇಕು.
तैसे देह जीवाचिये मिळणी जो उदय जत सूये पाणी तो विवेक ಅಂತಃಕರಣಿ ಜಾಗವಿಜೆ. ಅದರಂತೆ ದೇಹ ಆತ್ಮಗಳ ಐಕ್ಯತೆಯನ್ನು ಕಂಡೊಡನೆ ಹಾಕುವನು ಕೈಯನ್ನು, ಅಂತಃಕರಣದಲ್ಲಿ ಆ ವಿವೇಕವನ್ನು ಜನ್ಮತಃ ಜಾಗೃತವಾಗಿಟ್ಟುಕೊಂಡಿರುವನು. ಅದರಂತೆ ದೇಹ ಹಾಗೂ ಆತ್ಮಗಳ ಐಕ್ಯತೆಯನ್ನು ಕಂಡೊಡನೆ ಅದನ್ನು ಬೇರ್ಪಡಿಸುವುದರಲ್ಲಿ ತೊಡಗುವನು, ಅರ್ಥಾತ್ ಕೈ ಹಾಕುವನು. ಅದಕ್ಕಾಗಿ ಅವನು ತನ್ನ ಅಂತಃಕರಣದಲ್ಲಿ ವಿವೇಕವನ್ನು ಜನ್ಮತಃ ಜಾಗೃತವಾಗಿಟ್ಟುಕೊಳ್ಳುವನು. ಪಾಹತ ಆತ್ಮಯ ಕಡೆ ಪರಿ ಬುದ್ಧಿತ ಪೈಸು ಸಾಕಡೆ ತನಿದ್ರ ಸ್ವಪ್ನೆ ಬುಡೆ ಜಾಗಣೆ ಜೈಸೆ. ಆತ್ಮನ ಕಡೆಗೆ ನೋಡಲಾಗಿ ಬುದ್ಧಿ ಕುಂಠಿತವಾಗುವುದು ಸಂಕೋಚದಿಂದಾಗಿ, ಎತ್ತರವಾದೊಡನೆ ಹೋದ ಹಾಗೆ ಮುಳುಗಿ ನಿದ್ರಾ ಸಹಿತ ಸ್ವಪ್ನವು. ಮನುಷ್ಯನು ಎತ್ತರವಾದೊಡನೆ ಅವನ ನಿದ್ರಾ ಸಹಿತ ಸ್ವಪ್ನವು ಮುಳುಗಿ ಹೋದ ಹಾಗೆ ಆತ್ಮನ ಕಡೆಗೆ ನೋಡಲಾಗಿ ಬುದ್ಧಿಯು ಸಂಕೋಚದಿಂದ ಕುಂಠಿತವಾಗುವುದು. ತೈಸಾ ಆತ್ಮ ಪರ್ಯಾಲೋಚು ಪ್ರವರ್ತೇಜೋ ಸಾಚು ತಪಾಚಾಹ ನಿರ್ವೇಚು ಧನುರ್ಧರ. ಅದರಂತೆ ಆತ್ಮ ಪರ್ಯಾಲೋಚನ ಮಾಡುವನು ಸರಿಯಾಗಿ ಪ್ರತಿಕ್ಷಣ. ಇದೇ ತಪದ ನಿರ್ವಚನ ಹೇ ಅರ್ಜುನ. ಅದರಂತೆ ಸಾಧಕನು ಪ್ರತಿಕ್ಷಣ ಸರಿಯಾಗಿ ಆತ್ಮ ಪರ್ಯಾಲೋಚನ ಮಾಡುವನು. ಹೇ ಅರ್ಜುನ, ಇದೇ ತಪದ ನಿರ್ವಚನ ಅಂದರೆ ವ್ಯಾಖ್ಯೆಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.